ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಕಂಬಿ ಎಣಿಸ್ತಿರೋ ದರ್ಶನ್ಗೆ ಇದೀಗ ತಪ್ಪಿನ ಅರಿವಾಗಿದೆ. ಪೊಲೀಸರು ವಿಚಾರಣೆ ನಡೆಸಿದ್ದ ವೇಳೆ ದರ್ಶನ್ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾರೆ. ಕೊಂಚ ರಿಲ್ಯಾಕ್ಸ್ ಮೂಡ್ಗೆ ಜಾರಿರೋ ದರ್ಶನ್ ಕೋಣೆಯಿಂದ ಹೊರಬಂದು ವಾಲಿಬಾಲ್ ಆಟ ಆಡಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ ಇವತ್ತಿಗೆ 65 ದಿನ. ದಾಸ ಜೈಲು ಸೇರಿದ್ರೂ ಪ್ರಕರಣದ ಒಂದೊಂದೇ ವಿಚಾರಗಳು ಹೊರಬರುತ್ತಲೇ ಇವೆ. ಅದರಲ್ಲೂ ಕೊಲೆ ಕೇಸ್ ಬಳಿಕ ದರ್ಶನ್ ಲಾಕ್ ಆಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಪೊಲೀಸರ ಮುಂದೆ ದರ್ಶನ್ ಆಗ ಹೇಳಿದ್ದೇನು ಅನ್ನೋ ವಿಚಾರ ಹೊರಬಂದಿದೆ. ಜೊತೆಗಿದ್ದ ಹುಡುಗರನ್ನ ನಂಬಿ ನಾನು ಕೆಟ್ಟೆ. ಪೊಲೀಸರ ಮುಂದೆ ಪಶ್ಚಾತ್ತಾಪ ಪಟ್ಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದಂತೆ ಆರ್ ನಗರ ಠಾಣೆಗೆ ಕರೆತಂದಿದ್ರು. ಆದ್ರೆ ಮೈಸೂರಿನಿಂದ ದರ್ಶನ್ ಸೆರೆ ಹಿಡಿದು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾ ಇದ್ದಂತೆ ಪೊಲೀಸರ ಎದುರು ಪಶ್ಚಾತ್ತಾಪ ಪಟ್ರು ಎನ್ನಲಾಗ್ತಾ ಇದೆ. ನನ್ನ ಜೊತೆ ಇದ್ದ ಈ ಹುಡುಗರಿಂದಲೇ ನಾನು ಹಾಳಾದೆ ಅಂತ ಅವಲತ್ತುಕೊಂಡಿದ್ರಂತೆ. ಈ ಹುಡುಗರನ್ನ ನಂಬಿ ನಾನು ಕೆಟ್ಟೆ ಅಂತ ಪೊಲೀಸರ ಮುಂದೆ ದರ್ಶನ್ ಅಳಲು ತೋಡಿಕೊಂಡಿದ್ರು. ಪವಿತ್ರ ಗೌಡಗೆ ಫೋನ್ ಮಾಡಿ ಕರೆಸಿದ ದರ್ಶನ್. ಬಯಲಾಯ್ತು ಪವಿತ್ರ ಗೌಡ ಅರೆಸ್ಟ್ ಆದ ರಹಸ್ಯ. ಇನ್ನು ದರ್ಶನ್ ಬಂಧನವಾಗ್ತಾ ಇದ್ದಂತೆ ಪವಿತ್ರ ಗೌಡ ಬಂಧನಕ್ಕೂ ಪೊಲೀಸರು 2 ತಂಡಗಳನ್ನ ಕಳಿಸಲಾಗಿತ್ತು. ಆದ್ರೆ 2 ಕಡೆಯಲ್ಲೂ ಪವಿತ್ರ ಗೌಡ ಇರಲಿಲ್ಲ. ಈ ವೇಳೆ ಖುದ್ದು ದರ್ಶನ್ ಮೊಬೈಲ್ ಫೋನ್ ನಿಂದಲೇ ಪವಿತ್ರ ಗೌಡಗೆ ಪೊಲೀಸರು ಕರೆ ಮಾಡಿಸಿದ್ರು. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಬರುವಂತೆ ದರ್ಶನ್ ನಿಂದ ಪವಿತ್ರಗೆ ಹೇಳಿಸಿದ್ರು. ಆದ್ರೆ ಮೊದಲಿಗೆ ಆರ್ ನಗರ ಪೊಲೀಸ್ ಠಾಣೆಗೆ ಪವಿತ್ರ ಬಂದಿದ್ಲು. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ PSI ಒಬ್ಬರು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಕರೆತಂದು ಬಿಟ್ಟಿದ್ರು. ಐವತ್ತೆರಡು ಸ್ಥಳಗಳ ಮಹಜರು, 150ಕ್ಕೂ ಹೆಚ್ಚು ಸ್ಟೇಟ್ಮೆಂಟ್. ರೇಣುಕಾಸ್ವಾಮಿ ಕೊಲೆ ತನಿಖೆ ತೀವ್ರಗೊಳಿಸಿರುವ ಪೊಲೀಸರು ಈ ತಿಂಗಳಲ್ಲೇ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಈವರೆಗೆ 52 ಸ್ಥಳಗಳ ಮಹಜರು ನಡೆಸಿದ್ದಾರೆ. 150ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನ ದಾಖಲಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ವಾಲಿಬಾಲ್ ಆಟ. 65 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುವ ನಟ ದರ್ಶನ್ ಜೈಲಿನ ಪರಿಸರಕ್ಕೆ ಒಗ್ಗಿಕೊಳ್ತಾ ಇದ್ದಾರೆ. ವಾಲಿಬಾಲ್ ಆಡುತ್ತಾ ಬೇಜಾರು ಕಳೀತಾ ಇದ್ದಾರೆ. ತನ್ನ ಕೋಣೆಯಿಂದ ಹೊರಬಂದಿರುವ ದರ್ಶನ್ ಜೈಲಿನ ಇತರೆ ಕೈದಿಗಳ ಜೊತೆ ಸೇರಿ ವಾಲಿಬಾಲ್ ಆಡ್ತಾ ಇದ್ದಾರೆ. ಒಟ್ನಲ್ಲಿ ದರ್ಶನ್ ಜೈಲುವಾಸಕ್ಕೆ ಮುಕ್ತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಪೊಲೀಸರ ಚಾರ್ಜ್ ಶೀಟ್ಗೆ ಕ್ಷಣಗಣನೆ ಶುರುವಾಗಿದ್ದು ಏನಾಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ರಾಚಪ್ಪ, TV9 ಬೆಂಗಳೂರು.